ನಮಸ್ತೆ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿ ಅಪ್ಪನ ಮನೇಲಿ ಹೋಗಿ ಮಣ್ಣು ತುಂಡು ವಿಗ್ರಹ ಮಾಡಬೇಕು ಅಂತೇಳಿ ಅವಳು ಒಂದು ಕಾಂಟ್ಯಾಕ್ಟನ್ನು ತೊಗೊಂಡಿರ್ತಾರೆ. ಆ ಕಾಂಟ್ಯಾಕ್ಟನ್ನು ತೊಗೊಂಡಿರೋದನ್ನು ಯಾರೋ ವೀಡಿಯೋ ಮಾಡಿ ಇವ್ರಿಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿಬಿಟ್ಟು ಅದನ್ನು ದೊಡ್ಡದಾಗಿ ಮಾಡಿಬಿಡ್ತಾರೆ. ಅದಕ್ಕೆ ಇವನಿಗೆ ಮರ್ಯಾದೆ ಪ್ರಶ್ನೆ. ಈ ಕೋಟಿ ಕೋಟಿ ಡೈಮಂಡ್ ವ್ಯಾಪಾರ, ಹಾಗಾಗಿ ಮರ್ಯಾದೆ ಪ್ರಶ್ನೆ. ಇವನು ಮನೇಲಿ ರೇಗಾಡ್ತಾನೆ. ಆಮೇಲೆ ಮನೆಯವರಿಗೆಲ್ಲ ಆ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಅನಿಕೇತ್ ಇದೇ ಸೀಸನ್ ಕಾಯ್ತಾ ಇರ್ತಾನೆ, ಈ ಸಿಚುವೇಶನ್ನ ಕಾಯ್ತಾ ಇರ್ತಾನೆ. ಹಾಗೆ ಹೋಗ್ಬಿಟ್ಟು ಅವನಿಗೆ ಇನ್ನೂ ಜಾಸ್ತಿ ಚಾಡಿ ಹೇಳಿ ಅವನ ಮೈಂಡನ್ನು ಕೆಡ್ಸೋಕ್ಕೆ ನೋಡ್ತಾನೆ. ಹಾಗಾಗಿ ನೋಡು, ಅವತ್ತು ನನ್ನ ಹೆಂಡ್ತಿ ಅವಳ ಅಕ್ಕ ಅವಳು ಇದೇ ಥರ ಮಾಡಿದ್ಲು, ಇವತ್ತು ಅವಳು ತಂಗಿ ಇವಳು ಗೌರಿ ಇವಳು ಇದೇ ಥರ ಮಾಡ್ತಿದ್ದಾಳೆ. ಇವರೆಲ್ಲ ಬರೀ ಇದೇ ಕೆಲಸ, ಸಾಕಾಗಿ ಹೋಗ್ಬಿಟ್ಟಿದೆ. ಯಾವ ರೀತಿ ಇವ್ರಿಗೆ ಬುದ್ಧಿ ಕಲಿಸೋದು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ವಿವೇಕ್ ಹತ್ರ ಇವನು ಅನಿಕೇತ್ ಹೇಳ್ತಾನೆ. ಅದಕ್ಕೆ ಅನಿಕೇತ್ ಬೇಕು ಅಂತಲೇ ಇದನ್ನು ಅವನಿಗೆ ಉರ್ಸೋ ರೀತಿ ಹೇಳೋದು, ಅಂದರೆ ಚಾಡಿ ಹೇಳ್ತಾ ಇದ್ದಾನೆ. ಇದನ್ನು ಅವನು ನಂಬಿಕೊಂಡು ಜಗಳ ಆಡಿದ್ರೆ ಇವನೇ ಮೂರ್ಖ ಆಗಿಬಿಡ್ತಾನೆ. ಈ ಕಡೆ ಸರಿತಾ ಬಂದುಬಿಟ್ಟು ಅವಳು ನಮ್ಮ ಮನೆಗೆ ಸೇರಿದ ಮೇಲೆ ಅವಳು ನಮ್ಮ ಮನೆ ಸೊಸೆ ಆಗಿರ್ತಾಳಲ್ವ, ಅವಳನ್ನು ಕರ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಲ್ಲ ಅಂತೇಳ್ಬಿಟ್ಟು, ಎಷ್ಟು ಬೇಕು ದುಡ್ಡು ನಿಮಗೆ, ಏನು ಚೆಕ್ಕು ಅಂತೇಳ್ಬಿಟ್ಟು ಬ್ಲ್ಯಾಂಕ್ ಚೆಕ್ ಬರ್ದು ಕೊಟ್ಬಿಡ್ತಾಳೆ, ಎಷ್ಟಾದ್ರು ತೊಗೊಳ್ಳಿ ಅಂತೇಳಿ. ಈ ವಿಷಯ ಗೌರಿಗೂ ಗೊತ್ತಾಗುತ್ತೆ. ಗೌರಿಗೆ ಗೊತ್ತಾದ ಮೇಲೆ ನಾಳೆ ಬೆಳಗ್ಗೆ ಗೌರಿ ಬರ್ತಾಳೆ. ಬಂದಾಗ ಈ ವಿಷಯ ಎಲ್ಲ ಗೊತ್ತಾಗುತ್ತೆ. ಆವಾಗ ಅವಳು ಸರಿ ಅಂತೇಳಿ ಕೆಲಸ ಮಾಡೋಕ್ಕೆ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಾಂಟ್ರಾಕ್ಟನ್ನೇ ಕಾಂಟ್ಯಾಕ್ಟ್ ಮಾಡಿ ವಿವೇಕು ಕಾಂಟ್ರಾಕ್ಟನ್ನೇ ಕ್ಯಾನ್ಸಲ್ ಮಾಡಿಸ್ಬಿಡ್ತಾನೆ. ಆವಾಗ ಗೌರಿಗೆ ಕೋಪ ಬರುತ್ತೆ. ಸರಿ ಅಂತೇಳಿ ಹೋಗಿ ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾಳೆ ಅವತ್ತು ಬೆಳಿಗ್ಗೆ ಎದ್ದು. ಆವಾಗ ಗೌರಿ ನೀನು ಮಾಡಬೇಡ, ಹೋಗು ಮನೆಗೆ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಅವ್ರ ಅಪ್ಪ ಅಮ್ಮ ಹೇಳಿದ್ರೆ ಏನಾಯ್ತಪ್ಪ ಏನಾಯ್ತಮ್ಮ ಅಂತ ಕೇಳ್ತಾಳೆ. ಏನಿಲ್ಲ, ನೀನು ನಿಮ್ಮ ಮನೇಲಿ ನೀನು ಕೆಲಸ ನೋಡ್ಕೋ, ಇಲ್ಲೆಲ್ಲ ಬಂದು ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾಂಟ್ರಾಕ್ಟವನು ಅಲ್ಲಿ ಬಂದುಬಿಟ್ಟು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡೋದೇನು ಬೇಡ, ಈ ಈ ಕಾಂಟ್ರಾಕ್ಟ್ ಬೇಡ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ, ಈ ವಿಗ್ರಹದ್ದು ಎಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಇದೊಂದಾಯ್ತಾ. ಆವಾಗ ಗೌರಿಗೆ ಏನಾಯಿತು ಸರ್, ಯಾರು ಹಿಂಗೆ ಮಾಡಿದ್ದು ಅಂದಿದ್ದಕ್ಕೆ ನಿಮ್ಮ ಯಜಮಾನ್ರೇ ಹಿಂಗೆ ಮಾಡಿದ್ದು ಅಂತ ಹೇಳ್ತಾನೆ. ಆವಾಗ ಹೌದಾ ಯಜಮಾನ್ರು ಈ ಥರ ಮಾಡಿದ್ರ ಅಂತೇಳ್ಬಿಟ್ಟು ಸರಿ ಅಂತೇಳಿ ಅಲ್ಲಿಂದ ಇವನು ಅನಿಕೇತ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವ್ರ ಅಮ್ಮಂಗೆ ಹೇಳ್ಬೇಕು, ಚಂಚಲ್ಗೆ ವಿಷಯನ ಹೇಳಿ ಖುಷಿ ಪಡಬೇಕು. ಅದಕ್ಕೆ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಅಮ್ಮ ಹಿಂಗಾಯ್ತಮ್ಮ ಹಂಗಾಯ್ತಮ್ಮ ಅಂತ ಹೇಳ್ಬಿಡ್ತಾನ. ಅವಳಂತೂ ಆಕಾಶದಲ್ಲೇ ಕುಂದಾಡ್ತಿದ್ದಾಳೆ. ಸದ್ಯ ಒಳ್ಳೇದಾಯಿತು ಬಿಡು, ಗಂಡ ಹೆಂಡ್ತಿಗೆ ಇನ್ನು ಫೈಟಿಂಗ್ ಗ್ಯಾರಂಟಿ, ಒಳ್ಳೇದಾಯಿತು ಕಣೋ, ಸರಿಯಾಗೆ ಮಾಡಿದೀಯಾ ಅಂಥೇಳಿ ಅವನನ್ನು ಇನ್ನೂ ಉಬ್ಬಿಸ್ತಾಳೆ. ತಪ್ಪು ಮಾಡಿದವನ್ನ ಶಿಕ್ಷಿಸಲ್ಲ ಇವಳು, ಅದಕ್ಕೆ ಇನ್ನೂ ಪ್ರಮೋಟ್ ಮಾಡ್ತಾಳೆ ಇವಳು. ಹಾಗಾಗಿ ಚಂಚಲ ಅಂತೂ ಕುಣಿದಾಡ್ತಿರ್ತಾಳೆ. ಸದ್ಯ ಇವತ್ತಂತೂ ರಣರಂಗ ಆಗುತ್ತೆ ಮನೆ, ಹಾಗೆ ಹೀಗೆ ಅಂದ್ಕೊಂಡು. ಆಮೇಲೆ ಈ ಕಡೆ ಬಂದು ಗೌರಿನ ಕಳಿಸ್ತಾರೆ. ಬೇಡ ಹೋಗಮ್ಮ, ನಿನ್ನ ಮನೆ ಕೆಲಸ ನೀನು ನೋಡ್ಕೋ, ಇಲ್ಲೆಲ್ಲ ಬಂದು ಮಾಡೋದು ಬೇಡ, ಇನ್ನೊಬ್ಬರ ಮನೆ ಸೊಸೆ ನೀನು, ಹಂಗೆಲ್ಲ ಮಾಡಬಾರ್ದು, ಹೋಗು ಅಂತೇಳಿ ಕಳಿಸ್ತಾರೆ. ಆಗ ಕಳಿಸಿದ್ರೂ ಹೌದಾ ಏನಕ್ಕಮ್ಮ ಹಿಂಗೆಲ್ಲ ಮಾಡ್ತೀರಾ ಅಂತೆಲ್ಲ ಕೇಳಿದ್ರೂ ಅವಳು ಏನು ಅದಕ್ಕೆ ಆನ್ಸರ್ ಕೊಡಲ್ಲ. ನೀನು ಹೋಗು ಅಂದರೆ ಹೋಗ್ಬೇಕಷ್ಟೇ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅಪ್ಪನೂ ಅಷ್ಟೇ, ನೋಡಪ್ಪ ಇಲ್ಲಿ ಅಂತ ಅಂದ್ರೆ ಅಪ್ಪನೂ ಅಷ್ಟೇ ಹೇಳ್ತಾನೆ, ಇಲ್ಲ ಹೋಗ್ಬಿಡು, ನೀನು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನಿಮ್ಮ ಮನೇಲಿ ಮಾಡ್ಕೋ, ಇಲ್ಲೆಲ್ಲ ಬಂದು ನಿನ್ನ ಕೆಲಸ ಮಾಡೋದು ಚೆನ್ನಾಗಿರಲ್ಲ, ಅಪ್ಪನ ಮನೆ ಅಂತ ಬರ್ತೀಯ ಬಾ ಅಷ್ಟೇ ಸಾಕು, ಆದರೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಜನ ಇದ್ದಾರೆ ಬೇರೆ ಅಂತ ಹೇಳ್ತಾನೆ. ಆವಾಗ ಅವಳಿಗೆ ಅರ್ಥ ಆಗುತ್ತೆ, ಓಹೋ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು. ಆಗ ಹೋಗ್ತಾಳೆ ಮನೆಗೆ. ಮನೆಗೆ ಹೋಗಿ ಇನ್ನೂ ಶುರುವಾಗಿಲ್ಲ. ಸರಿತಗಂತೂ ಸಿಕ್ಕಾಬಟ್ಟೆ ಸಿಟ್ಟು ಬಂದಿದೆ ಸೊಸೆ ಮೇಲೆ. ಸೊಸೆ ಅಂತ ಒಪ್ಕೊಂಡೇ ಇಲ್ಲ ಫಸ್ಟ್ ಆಫ್ ಆಲ್, ಅದರಲ್ಲೂ ಅಬ್ವಿಯಸ್ಲಿ ಸಿಕ್ಕಾಬಟ್ಟೆ ಸಿಟ್ಟು ಅಂದರೆ ಅಷ್ಟಿಷ್ಟಲ್ಲ. ಇವಳು ಪಾಪ ಕಾಂತಲಕ್ಷ್ಮಿ ಏನು ಮಾಡ್ತಾಳೆ, ಮಗಳಿಗೆ ಎಷ್ಟು ಹೇಳಿದ್ರು
ಏನಾಗುತ್ತಮ್ಮ ಅಂತೇಳಿ ಕೆಲಸ ಮಾಡ್ತೀನಿ ಅಂತಾಳೆ. ಕಾಂಟ್ರಾಕ್ಟವನ್ನೇ ಬಂದು ಕ್ಯಾನ್ಸಲ್ ಮಾಡಿದಾಗ ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಪ್ಕೊಳ್ಳೇಬೇಕಾಗತ್ತೆ. ಸರಿ ಅಂತೇಳ್ಬಿಟ್ಟು ಅಲ್ಲಿ ಕೆಲಸನೂ ಆಗಲಿಲ್ವಲ್ಲ ಇವತ್ತಿಂದು ಅಂತೇಳಿ ಹೊರಟು ಬಿಡ್ತಾಳೆ ವಾಪಸ್ಸು ಮನೆಗೆ. ಮನೆಗೆ ಹೊರಟ್ರು ಎಲ್ಲರೂ ಬರಬೇಕಲ್ಲ, ಸಂಜೆವರೆಗೂ ವೆಯ್ಟ್ ಮಾಡಲೇಬೇಕಾಗತ್ತೆ. ವೆಯ್ಟ್ ಮಾಡಿದಾಗ ಸಂಜೆ ಇವಳು ಕೇಳೋದು ನಿಯತ್ತಲ್ಲೇ ಕೇಳ್ತಾಳೆ, ಇವಳೇನು ತಪ್ಪಾಗಿ ಕೇಳಲ್ಲ, ನಿಯತ್ತಲ್ಲೇ ಕೇಳ್ತಾಳೆ. ಅಷ್ಟೊತ್ತಿಗೆ ಎಲ್ಲ ಪ್ರಿಪೇರ್ ಆಗಿರ್ತಾರೆ. ಅವಳು ಕಾಂಟ್ರಾಕ್ಟ್ ಅವ್ನು ಬಂದು ಕ್ಯಾನ್ಸಲ್ ಮಾಡಿದ್ದು, ವಿವೇಕ್ ಹೇಳಿದ್ದು ಅಂದಿದ್ದು ಎಲ್ಲ ಅವಳ ತಲೆಯಲ್ಲಿ ಗುಯು 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 ಅಂತ ಇರುತ್ತೆ. ಆದರೆ ಅವಳು ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಅಲ್ಲಿ ಕೇಳಬೇಕು, ಕಷ್ಟಪಟ್ಟು ದುಡಿಯೋದಕ್ಕೆ ಯೋಗ್ಯತೆಯೇ ಇಲ್ವಾ, ಈ ಮನೆಯಲ್ಲೂ ಅಷ್ಟೇ ಹೊರ್ಗಡೆನೂ ಅಷ್ಟೇನಾ, ನಾವು ಹೆಣ್ಮಕ್ಳು ಮನೆಯಲ್ಲೇ ಇರಬೇಕಾ, ಎಲ್ಲೂ ಹೋಗಿ ದುಡಿಯೋಂಗಿಲ್ವ ಮಾಡೋಂಗಿಲ್ವ ಅಂತ ಕೇಳಬೇಕು ಅನ್ನಿಸ್ತಾ ಇದೆ ಈಗ ಅವಳಿಗೆ. ಅದನ್ನು ನಮ್ಮ ಅಪ್ಪನ ಮನೆ ಸಹಾಯ ಮಾಡ್ತೀನಿ ಅಂತ ಫಸ್ಟೇ ನಿಮ್ಮ ಹತ್ರ ಹೇಳಿದ್ದೆ ಅಲ್ಲ ನಾನು ಅಂತ ಗಂಡನೂ ಕೇಳ್ತಾಳೆ. ಕಾಂತಲಕ್ಷ್ಮಿ ಮಾತ್ರ ಉಪಾಯ ಮಾಡಿ ಮಗಳನ್ನ ಮನೆಗೆ ಕಳಿಸ್ಬೇಕು. ಕಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರು. ಇವಾಗ ಇದೊಂದು ಸಿಚುವೇಶನ್ ಆಯ್ತಲ್ಲ, ಈಗ ಕರ್ಕೊಂಡು ಹೋಗಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ವಿಡಿಯೋಗಳು ಪೂರ ನೋಡಬೇಕು, ಅರ್ಥ ಆಗಬೇಕು ಅಂದರೆ ಪೂರ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.